ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ದ್ವಾದಶಿ ತ್ರಯೋದಶಿ, ಅದರಲ್ಲೂ ಶನಿವಾರ ಪ್ರದೋಷ ಬಂದಾಗ ಅತ್ಯಂತ ಅದ್ಭುತ. 7.5 ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಇಷ್ಟು ಮಾತ್ರವಲ್ಲ, ಕಡು ಕಷ್ಟಕಾಲ ನಿವಾರಣೆ ಮಾಡುವ ಸಾಯಂಕಾಲ. ಕಡು ಕಷ್ಟವನ್ನು ಯಾವ ರೀತಿ ಗೊತ್ತಿಲ್ಲ, ಆ ಥರದ್ದೆಲ್ಲವನ್ನು ಕೂಡ ದುರದೃಷ್ಟಗಳು ಏನಿದಾವೋ, ಆಪತ್ತುಗಳು ವಿಪತ್ತುಗಳು ಎಲ್ಲವನ್ನು ಕೂಡ ದೂರ ಮಾಡುವ ಈ ಒಂದು ಎಳ್ಳೆಣ್ಣೆಯನ್ನು ದೇಗುಲಕ್ಕೆ ದಾನ ಮಾಡುವುದು. ಮನೆಗೆ ಬರಬೇಕಾದರೆ ಮರೆಯದೇ 2 ಪದಾರ್ಥವನ್ನು, ಅದು ಪ್ರಾತಃ ಕಾಲವಾಗಲಿ, ಮಾಧ್ಯಮಿಕವಾಗಲಿ, ಸಾಯಂಕಾಲವಾಗಲಿ, ಪಚ್ಚಕರ್ಪೂರ, ಮೊಸರು, ಇವೆರಡನ್ನು ತರುವಂಥದ್ದು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ, ಸಣ್ಣ ಪುಟ್ಟ ಮಕ್ಕಳು, ಹೆಣ್ಣು ಮಕ್ಕಳಿದ್ದರೆ ಆ ಮಗುವಿಗೆ ನೀವೇ ಏನಾದರೂ ಸಿಹಿಯನ್ನು ತಿನ್ನಿಸುವಂಥದ್ದು. ಮಹಾಲಕ್ಷ್ಮಿಗೆ ಉಣಬಡಿಸಿದಾಗೆ, ಯಾಕಂದರೆ ಇವತ್ತಿನ ನಕ್ಷತ್ರನೇ ಅಂತಂತ. ಸಣ್ಣ ಮಕ್ಕಳಿಗೆ ಏನಾದರೂ ತಿಂಡಿ ನೀವೇ ಸ್ವತಃ ನಿಮ್ಮ ಕೈಯಾರೆ ತಿನ್ನಿಸುವುದು. ನಮಗೆ ಯಾವುದೋ ಒಂದು ಪೀಡೆ ನಮ್ಮನ್ನು ಆವರಿಸಿದೆ, ಯಾವುದೋ ಒಂದು ದುಃಖ ನಮ್ಮನ್ನು ಆವರಿಸಿದೆ, ಯಾವುದೋ ಒಂದು ವ್ಯಾಧಿ ನಮ್ಮನ್ನು ಆವರಿಸಿದೆ, ಅದು ದೂರ ಸರಿಯಬೇಕು ಸಂಜೆ ಒಳಗಡೆ ಅಂತ ಸಂಕಲ್ಪ ಮಾಡಿಕೊಳ್ಳಿ. ಓಂ ಶ್ರೀ ಚರ ಸ್ಥಿರ ಸ್ವಭಾವಾಯ ನಮಃ. ಚರದ ಸ್ವಭಾವವೂ ಅವನೇ, ಸ್ಥಿರದ ಸ್ವಭಾವವೂ ಅವನೇ. ಆದ್ದರಿಂದ ಅವನು ಮಂದಸ್ಮಿತನೂ ಕೂಡ ಆಗಿರೋದ್ರಿಂದ ಬಹಳ ಉಲ್ಲಾಸವಾಗಿ ನಮ್ಮ ಬದುಕು ನಡೆಯಬೇಕು ಅಂತಂದರೆ, ಉತ್ಸಾಹದೊಂದಿಗೆ ನಮ್ಮ ಜೀವನ ನಡೆಯಬೇಕಾದರೆ ನಮಗಿರುವ ಕಷ್ಟಗಳಿದಾವಲ್ಲ, ಆ ತಾಪತ್ರಗಳಿದಾವಲ್ಲ, ಅವು ದೂರ ಸರಿದಾಗ ಮಾತ್ರ. ಯಾವಾಗ ಅವು ದೂರ ಸರಿಯುತ್ತವೋ ಆವಾಗ ಆಹ್ಲಾದ, ಆನಂದ ಮನೆಯನ್ನೇ ಪ್ರವೇಶ ಮಾಡಿ. ಶುಭಂಭೂಯ.